ಎಜೆ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ನಾಲಾ ಕಾಮಗಾರಿಗಳು ಪೂರ್ಣಗೊಳ್ಳದಿದ್ದರೆ ತಾಲೂಕಿನಾದ್ಯಂತ ನಡೀತಾ ಇರುವ ಇತರೆಲ್ಲ ಸರ್ಕಾರಿ ಕಾಮಗಾರಿಗಳನ್ನು ತಡೆಯಲಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಕೆಆರ್ಎಸ್ ಪಕ್ಷದ ಮುಖಂಡ ಭಟ್ರಹಳ್ಳಿ ಮಲ್ಲಿಕಾರ್ಜುನ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹೇಮಾವತಿ ಯೋಜನೆ ಅಡಿ ಬಾಕಿ ಇರುವ 11 ಸೇತುವೆಗಳು ಮತ್ತು 8 ಕಿಲೋಮೀಟರ್ ಉದ್ದದ ಕಾಮಗಾರಿ ಪೂರ್ಣಗೊಂಡರೆ ಮಾತ್ರ ನವಿಲೆಕೆರೆಗೆ ನೀರು ಹರಿಯಲು ಸಾಧ್ಯ. ಈ ಕೆಲಸಗಳಿಗೆ ಅಗತ್ಯವಿರುವ ಅನುದಾನ ಲಭ್ಯವಿದ್ರು ಹಾಗೂ ಭೂಮಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಪೂರ್ಣಗೊಂಡಿದ್ರು ಯಾವುದೇ ತಾಂತ್ರಿಕ ಸಮಸ್ಯೆ ಇಲ್ಲದೆ ಕೆಲಸ ವಿಳಂಬವಾಗ್ತಾ ಇದೆ ಅಂತ ದೂರಿದ್ದಾರೆ. ಇದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯನ್ನ ಎತ್ತಿ ತೋರಿಸುತ್ತೆ. ಮುಂದಿನ 2 ತಿಂಗಳು ಸುಸ್ಥಿರವಾಗಿ ಕೆಲಸ ನಡೆಸಿದ್ರೆ ಈ ಯೋಜನೆ ಪೂರ್ಣಗೊಂಡು ಕೆರೆಗೆ ನೀರು ತಲುಪುತ್ತೆ ಎಂದಿದ್ದಾರೆ. ನವಿಲೆಕೆರೆಗೆ ನೀರು ಬಂದ್ರೆ ಈ ಭಾಗದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸರ್ಕಾರಿ ಅಡೆತಡೆಯನ್ನ ಬದಿಗಿಟ್ಟು ಯುದ್ಧೋಪಾದಿಯಲ್ಲಿ ಕೆಲಸ ನಡೆಸಿ ಮಳೆಗಾಲಕ್ಕೆ ಮುನ್ನವೇ ನೀರು ತಲುಪುವಂತೆ ಮಾಡಬೇಕು. ಇಲ್ಲವಾದಲ್ಲಿ ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಕೆಲಸವನ್ನ ತಡೆದು ಪ್ರತಿಭಟಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೀರಾವರಿ ಹೋರಾಟಗಾರ ಮಧು ಮಾತನಾಡಿ, ತಾಲೂಕಿನ ಶಾಸಕರು ಮಕ್ಕಳಿಗೆ ಉಚಿತ ಸಿಇಟಿ ಮತ್ತು ನೀಟ್ ತರಬೇತಿ ನೀಡುವ ಪ್ರಚಾರದ ಕೆಲಸವನ್ನ ಮಾಡುವುದನ್ನ ಬಿಟ್ಟು ಮೊದಲು ನವಿಲೆಕೆರೆಗೆ ನೀರು ಹರಿಸಲಿ. ನಾಲೆಯಲ್ಲಿ ನೀರು ಹರಿದು ರೈತರು ಬೆಳೆ ಬೆಳೆದ್ರೆ ಆ ಹಣದಿಂದಲೇ ನಮ್ಮ ಮಕ್ಕಳನ್ನ ಓದಿಸುವ ಶಕ್ತಿ ನಮಗಿದೆ. ನಮಗೆ ಉಚಿತ ಶಿಕ್ಷಣದ ಭಿಕ್ಷೆ ಬೇಡ. ನಮ್ಮ ಹಕ್ಕಿನ ನೀರು ಕೊಡಿ. ನೀರಾವರಿ ಸೌಲಭ್ಯವಿದ್ರೆ ರೈತ ತನ್ನ ಮಕ್ಕಳನ್ನ ಸ್ವಂತ ಖರ್ಚಲ್ಲಿ ಉತ್ತಮವಾಗಿ ಓದಿಸ್ತಾನೆ. ಶಾಸಕರು ಶಿಕ್ಷಣದ ಹೆಸರಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟು ರೈತರ ಜಮೀನಿನ ನೀರು ತಲುಪಿಸಲಿ ಅಂತ ಆಕ್ರೋಶ ಹೊರಹಾಕಿದರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.